ನಮ್ಮ ಗೊರೂರು ಅದನ್ನ ಹೇಗೆ ಈಗ ತಮ್ಮ ಒಂದು ಗರುಡಗಂಬರ ದಾಸಯ್ಯದಲ್ಲಿ ಅದನ್ನ ಹೇಗೆ ವಿವರಿಸ್ತಾ ಹೋಗ್ತಾರೆ ಈಗ ನಾವು ಅದನ್ನ ನೋಡೋಣ. ಇಲ್ಲಿ ಪ್ರಾರಂಭದಲ್ಲಿ ಅವ್ರು ಹೇಳ್ತಾರೆ, ಅವರೂರಿನಲ್ಲಿ ಹೊಲಗೇರಿಯ ಆದಿ ಕರ್ನಾಟಕರು ಏನ್ ಮಾಡ್ತಾ ಇದ್ರು, ತುಂಬಾ ದಿನಗಳಿಂದ ಒಂದು ಈ ಭಜನೆಗೆ ಬಳಸುವಂತಹ ಒಂದು ಗರುಡಗಂಬವನ್ನ ತರಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ರು ಅಂತ ಹೇಳಿ. ಹೊಲಗೇರಿ ಅಂದ್ರೆ ಬಹುಶಃ ಹಳ್ಳಿಗಳಲ್ಲಿ ಇರುವಂತಹ ಕೆಲವು ಮಕ್ಕಳಿಗೆ ಅಥವಾ ಹಳ್ಳಿಗಳಿಗೆ ಹೋಗಿ ಬರುವಂತಹ ಮಕ್ಕಳಿಗೆ ಗೊತ್ತಿರ್ಬೋದು. ಅದೊಂದು ಪರ್ಟಿಕ್ಯುಲರ್ ಒಂದು ಜನಾಂಗಕ್ಕೆ ಸೇರಿದಂತಹ ಒಂದು ಗುಂಪು. ಅವರನ್ನ ಏನ್ ಮಾಡ್ತಾರೆ, ಊರ ಹೊರಗಡೆಯಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಅವರು ಮತ್ತೆ ಈ ಒಂದು ಮೇಲ್ವರ್ಗದ ಜನ ಇವರೆಲ್ಲರೂ ಕೂಡ ಸ್ವಲ್ಪ ಅಂತರವನ್ನ ಕಾಪಾಡುವಂತಹ ಒಂದು ಕೆಲಸವನ್ನ ಅವರು ಮಾಡ್ತಾ ಇದ್ರು. ಆ ಕೆಳವರ್ಗದ ಜಾತಿಯವರು ಅಂತ ಹೇಳಿ ಅವರನ್ನ, ಇವರು ಸ್ವಲ್ಪ ಹಿರಿಯರು ಅಥವಾ ಮೇಲ ಒಂದು ಪಂಥಕ್ಕೆ ಸೇರಿದಂತಹ ವ್ಯಕ್ತಿಗಳು ಯಾರು, ಈ ನಮ್ಮ ಲೇಖಕರು. ಜೊತೆಗೆ ಅವತ್ತಿನ ಕಾಲದಲ್ಲಿ ಅದೆಲ್ಲವೂ ಕೂಡ ಸಾಮಾನ್ಯವಾಗಿತ್ತು. ಯಾರು ಕೆಳವರ್ಗದ ಜನ ಈ ಒಂದು ಮೇಲ್ವರ್ಗದ ಜನರ ಬಳಿಯಲ್ಲಿ ಬಂದು ತಮಗೆ ಬೇಕಾದಂತಹ ಒಂದು ಕೆಲವಾರು ವಸ್ತುಗಳನ್ನ ಪಡೆದು ಹೋಗುವಂತದ್ದು ಸಹಜವಾಗಿದ್ದಂತಹ ಒಂದು ಸಂಗತಿ. ಈ ಒಂದು ಹೊಲಗೇರಿಗಳಲ್ಲಿ ವಾಸ ಮಾಡ್ತಕ್ಕಂತ ಒಂದು ಆದಿ ಕರ್ನಾಟಕರು ಅಂತೇಳಿ ಒಂದು ಜಾತಿಯ ಜನರು ಏನ್ ಮಾಡ್ತಾ ಇದ್ರು, ಈ ಒಂದು ಭಜನೆಗೆ ಬೇಕಾದಂತಹ ಒಂದು ಗರುಡಗಂಬವನ್ನ ಕೊಡಿಸ್ಕೊಡಿ ಅಂದ್ರೆ, ಈಗಾಗಲೇ ನಿಮ್ಗೆ ಗರುಡಗಂಬದ ಪರಿಚಯ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊತೀನಿ. ಯಾಕಂದ್ರೆ ಚಿತ್ರಗಳಲ್ಲಿ ನೀವು ನೋಡಿದಿರಿ. ಯಾಕಂದ್ರೆ ಗರುಡಗಂಬ ಅಂದ ತಕ್ಷಣ ಸಹಜವಾಗಿ ನಮ್ಮ ಮನಸ್ಸಲ್ಲಿ ಏನ್ ಬರುತ್ತೆ ಅಂದ್ರೆ, ಈ ಒಂದು ದೇವಸ್ಥಾನದ ಮುಂದೆ ದೊಡ್ಡದಾಗಿ ಒಂದು ಕಂಬವನ್ನ ನಿಲ್ಸಿರ್ತಾರೆ, ಪಿಲ್ಲರ್ನ ನಿಲ್ಸಿರ್ತಾರೆ, ಅದನ್ನ ಗರುಡಗಂಬ ಅಂತೇಳಿ ನೀವು ಭಾವಿಸಡಿ. ಮುಂದೆ ಗರುಡನ ಚಿತ್ರವೂ ಕೂಡ ಇರ್ತಾ ಹೋಗ್ತದೆ. ಅದು ಕೂಡ ಒಂದು ಚಿತ್ರ ನೀವು ನೋಡಿರ್ಬೋದು. ಆಗಾಗ್ಲೇ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ ಅದು ಗರುಡಗಂಬ ಅಲ್ಲ, ಅದು ದೇವರ ಒಂದು ಇದಕ್ಕೆ ಇರುವಂತದ್ದು. ಈ ಗರುಡಗಂಬ ಬಂದು ಏನು ಹೇಳಿದಲ್ಲ, ಈ ಒಂದು ದೀಪ ಉರಿಸೋದಕ್ಕೆ ಬಳಸುವಂತಹ ಒಂದು ಗರುಡಗಂಬ ಅಂತದನ್ನ ಅಂದ್ರೆ ಭಜನೆ ಮಾಡುವಂತಹ ಸಂದರ್ಭದಲ್ಲಿ ಎದುರಿಗೆ ಇಟ್ಕೊಂಡು ಅದನ್ನ ಗೊತ್ತಿರ ಯಾವುದು ಬಹುಶಃ ಕೆಲವುಗಳಲ್ಲಿ ಮನೆಗಳಲ್ಲಿ ಪ್ರವಚನ ಓದುವಂತಹ ಸಂದರ್ಭದಲ್ಲಿ, ಪುರಾಣಗಳನ್ನ ಓದುವಂತಹ ಸಂದರ್ಭದಲ್ಲಿ ದೀಪವನ್ನ ಹಚ್ಚಿಡ್ತಾರೆ. ಹೌದಾ, ದೀಪವನ್ನ ಹಚ್ಚಿಟ್ಟು ಊದ್ಗಡ್ಡಿಯನ್ನ ಹಚ್ಚಿಟ್ಟು ಆ ಒಂದು ಪುರಾಣ ಓದುವಂತಹ ವ್ಯಕ್ತಿಗಳು ಅದರ ವಾಚನವನ್ನ ಮಾಡ್ತಾ ಇರ್ತಾರೆ. ಬಹುಶಃ ನೀವು ಅದನ್ನೆಲ್ಲವನ್ನು ಕೂಡ ನೀವು ಎಲ್ಲರೂ ಕೂಡ ಅದನ್ನ ಬಹುಶಃ ನೋಡಿರ್ಬಹುದು ಅಥವಾ ಕೇಳಿರ್ಬಹುದು. ಇಲ್ಲಿ ಅಂತ ಒಂದು ಗರುಡಗಂಬವನ್ನ ಯಾರು ಈ ನಮ್ಮ ಆದಿ ಕರ್ನಾಟಕರು ಹೊಲಗೇರಿಯ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ರಂತೆ, ನಮ್ಮ ಲೇಖಕರ ಬಳಿಯಲ್ಲಿ ಆಗಾಗ್ಗೆ ಬಂದು ಅದು ಅಂತದ್ದೊಂದನ್ನು ನಮ್ಗೆ ತರಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ರಂತೆ. ಸರಿ, ಇವರು ಕೂಡ ಆಯ್ತು ತಂದು ಕೊಡ್ತೀನಿ ಅಥವಾ ತರಿಸ್ಕೊಡ್ತೀನಿ ಅಂತೇಳಿ ಆಗಾಗ್ಗೆ ಹೇಳ್ತಾನೆ. ಸುಮಾರು 1.5 ವರ್ಷ ಅಂದ್ರೆ ಕೆಲವು ಸಾರಿ ಗೊತ್ತಿರಿ, ಏನೋ ಒಂದು ಕೇಳಿರ್ತಾರೆ, ನಾವು ಆಯ್ತು ಆ ಸಮಯ ಸಿಕ್ಕಾಗ ಅದನ್ನ ತಂದು ಕೊಡ್ತೀವಿ ಅಂತ ಹೇಳಿರ್ತೀವಿ. ಕೆಲವು ಸಾರಿ ಅದು ಸಿಗದೆ ಹೋಗ್ಬೋದು, ಅಥವಾ ಕೆಲವು ಸಾರಿ ನಾವು ಆ ಒಂದು ವಿಚಾರಗಳನ್ನ ಮರ್ತು ಹೋಗ್ಬೋದು. ಬಟ್ ಬೇಕಾದಂತಹ ವ್ಯಕ್ತಿಗಳು ಆಗಾಗ್ಗೆ ಬಂದು ಕೇಳ್ತಾ ಇರ್ತಾರೆ. ಸೊ ಹೀಗೆ ಅವ್ರು ಕೇಳಿ ಸುಮಾರು 1.5 ವರ್ಷ ಆಗ್ಬಿಟ್ಟಂತೆ. ಸರಿ, ಒಂದಿನ ಮಧ್ಯಾಹ್ನ ಇವರು ಒಂದು ಬೆಂಗಳೂರಿಗೆ ಹೋಗಿದ್ದಾಗ ಆಗಾಗ್ಗೆ ಕಾರ್ಯನಿಮಿತ್ತ ಏನ್ ಮಾಡ್ತಾ ಇದ್ರು, ಈ ಒಂದು ಹಾಸನ ಜಿಲ್ಲೆ ಗೊರೂರಿನಿಂದ ಆಗಾಗ್ಗೆ ಬೆಂಗಳೂರಿಗೆ ಭೇಟಿ ಕೊಡ್ತಾ ಇದ್ರಂತೆ. ಅವರ ಗೆಳೆಯ ಯಾರು, ಶಂಕರಪ್ಪ ಅಂತೇಳಿ. ಗೊರೂರರ ಗೆಳೆಯ ಯಾರು, ಈ ಒಂದು ಶಂಕರಪ್ಪ ಅಂತಕ್ಕಂತ ಒಬ್ಬ ವ್ಯಕ್ತಿ. ಅವರ ಪರಿಚಯಸ್ತು ಬಹಳ ಆತ್ಮೀಯನಾಗಿರ್ತಕ್ಕಂತಹ ವ್ಯಕ್ತಿ. ಅವರು ಏನಪ್ಪ ಹೇಳ್ತಾರೆ ಅಂತಂದ್ರೆ, ಒಂದು ಗರುಡಗಂಬ ಮಲ್ಲೇಶ್ವರದಲ್ಲಿ ಮದ್ಯಪಾನ ನಿರೋಧದ ಮೇಲೆ ಉಪನ್ಯಾಸ ಮಾಡ್ತಕ್ಕಂತಹ ಒಬ್ಬ ಸಾಧುವಿನ ಬಳಿ ಒಂದು ಗರುಡಗಂಬ ಇದೆ. ಸಾಮಾನ್ಯವಾಗಿ ಸಾಧು ಸಂತರೆ ಈ ಒಂದು ದಾಸಯ್ಯಗಳೇನು ಈ ರೀತಿಯ ಒಂದು ಗರುಡಗಂಬವನ್ನು ಸಾಮಾನ್ಯವಾಗಿ ಇಟ್ಕೊಳ್ಳೋ ಅಂತದ್ದು. ಎಲ್ಲರೂ ಸಾಮಾನ್ಯವಾಗಿ ಕೆಲವು ಸಾರಿ ಅದನ್ನ ಇಟ್ಕೊಳ್ಳೋದಾರೆ. ಕೆಲವರ ಪದ್ಧತಿಗಳನ್ನ ಅವರವರ ಧಾರ್ಮಿಕವಾಗಿ ಬಳಸುವಂತಹ ವ್ಯಕ್ತಿಗಳು ಅಥವಾ ಧಾರ್ಮಿಕ ಪದ್ಧತಿಗಳನ್ನ ಮಾಡುವಂತವರು ಸಹಜವಾಗಿ ಅವರ ಮನೆಗಳಲ್ಲಿ ಕೆಲವು ಸಾರಿ ಇಟ್ಕೊಂಡಿರ್ತಾರೆ. ಎಲ್ಲರೂ ಕೂಡ ಸಾಮಾನ್ಯವಾಗಿ ಅಂತಹ ಒಂದು ಗರುಡಗಂಬಗಳನ್ನ ಅವರ ಮನೆಗಳಲ್ಲಿ ಇಟ್ಕೊಳ್ಳೋದು ವಾಡಿಕೆ ಇಲ್ಲ. ಸರಿ, ಈ ಶಂಕರಪ್ಪ ಏನ್ ಮಾಡ್ತಾರೆ, ನಮ್ಮ ಲೇಖಕ ಗೊರೂರ್ ಅವ್ರಿಗೆ ಹೇಳ್ತಾನೆ, ಮಲ್ಲೇಶ್ವರದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನೇನೋ ಹಾಗಾಗಿ ಈ ಒಂದು ಕುಡಿತದ ಒಂದು ಕೆಟ್ಟ ಅಭ್ಯಾಸದ ಬಗ್ಗೆ, ಅದನ್ನ ನಿಲ್ಲಿಸು ಅಥವಾ ಅದನ್ನ ಕುಡಿದೇ ಇರ್ಬೇಕು ಅನ್ನುವಂತಹ ಒಂದು ವಿಚಾರದ ಬಗ್ಗೆ ಆಗಾಗ್ಗೆ ಏನ್ ಮಾಡ್ತಾ ಇರ್ತಾನೆ ಆತ ಉಪನ್ಯಾಸ ಅಂತಂದ್ರೆ ಲೆಕ್ಚರಿಂಗ್ ಕೊಡುವಂಥದ್ದು ಅಥವಾ ತಿಳುವಳಿಕೆಯನ್ನ ಹೇಳುವಂಥದ್ದು. ಅದು ಯಾವುದು, ಮದ್ಯಪಾನ ನಿರೋಧದ ಮೇಲೆ, ಅಂದ್ರೆ ಮದ್ಯವನ್ನ ಕುಡಿಬಾರ್ದು, ಕುಡಿತ ಒಳ್ಳೆಯದಲ್ಲ, ಕೆಟ್ಟದ್ದು, ಕುಡಿತವನ್ನ ತ್ಯಜಿಸಿ ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ಏನ್ ಮಾಡ್ತಾ ಇದ್ದಾನೆ, ಆಗಾಗ್ಗೆ ಈ ಒಂದು ಲೆಕ್ಚರ್ನ ಕೊಡ್ತಾ ಇರ್ತಾನೆ, ಉಪನ್ಯಾಸವನ್ನ ಆತ ಕೊಡ್ತಾ ಇರ್ತಾನೆ. ಆ ಒಬ್ಬ ಸಾಧುವಿನ ಬಳಿ ಈ ಒಂದು ಗರುಡಗಂಬ ಇದೆ ಅಂತಕ್ಕಂಥದ್ದು. ಜೊತೆಗೆ ಆತ ಹೇಳ್ತಾನೆ, ಆ ಒಂದು ಸಾಧು ಏನಿದ್ದಾನೆ ಮಲ್ಲೇಶ್ವರದಲ್ಲಿ ಉಪನ್ಯಾಸ ಮಾಡ್ತಕ್ಕಂಥ ಒಂದು ಸಾಧು, ಅವನಿಗೂ ಮತ್ತೆ ಯಾರಿಗೆ ಈ ಒಂದು ಶಂಕರಪ್ಪ, ನಾವಿಬ್ರು ಕೂಡ ಬಹಳ ಆತ್ಮೀಯವಾದಂತಹ ಒಂದು ಗೆಳೆತನ ನಮ್ಮಿಬ್ರಲ್ಲೂ ಕೂಡ ಇದೆ. ಇವತ್ತೇನ್ ಮಾಡ್ತಾನ ಅವನ, ಈ ಒಂದು ಬಿನ್ನಿ ಮಿಲ್ ಅಂತ ಹೇಳಿ ಒಂದು ಮಿಲ್ಲಿನ ಹೆಸರು, ಅದು ಯಾವ್ದೋ ಮಿಲ್ ಅಂತ ಗೊತ್ತಿಲ್ಲ, ಫ್ಲೋರ್ ಮಿಲ್ ಅಂತ ನಾವೇನ್ ಹೇಳ್ತೀವೋ ಅದು, ಆ ಒಂದು
ಬಿನ್ನಿ ಮಿಲ್ ಅಂತೇಳಿ ಬಹುಶಃ ಮೊಲದ ಚಿತ್ರ ಇರ್ತಕ್ಕಂಥ ಒಂದಿದೆ, ಅದನ್ನ ಗಮನಿಸಿದ್ರೆ ಬನ್ನಿ ಅಂತೇಳಿ ಅದನ್ನ ನಾವು ಕರೀತಾ ಹೋಗ್ತೀವಿ. ಕಾರ್ಟೂನ್ಗಳಲ್ಲಿ ನೀವು ನೋಡಿರ್ಬೋದು. ಅಂತಹ ಒಂದು ಮಿಲ್ಲಿನ ಹೆಸರು ಯಾವುದು? ಈ ಒಂದು ಬಿನ್ನಿ ಮಿಲ್ ಅಂತಕ್ಕಂಥದ್ದು. ಆ ಮಿಲ್ಲಿನ ಬಳಿಯಲ್ಲಿ ಇವತ್ತೇನ್ ಮಾಡ್ತಾ ಇದ್ದಾನೆ ಆತ, ಈ ಒಂದು ಹೆಂಡಸರಾಯಿ ಕುಡಿಯೋದು ಪಾಪ ಅಂತಕ್ಕಂಥ ಒಂದು ವಿಷಯದ ಮೇಲೆ ಆತ ಉಪನ್ಯಾಸವನ್ನ ಮಾಡ್ತಾ ಇದ್ದಾನೆ. ಅವನ್ಗೆ ಈ ಒಂದು ಗರುಡಗಂಬವನ್ನ ಏನು ಕೊಟ್ಬಿಡ್ಬೇಕು ಅಂತಕ್ಕಂಥ ಒಂದು ಆಲೋಚನೆ ಇದೆ. ಕೊಟ್ ಬಿಡ್ತಾನಂತೆ ಅಂತ ಇರೋವಂತಹ ಒಂದು ಸಂಗತಿಯನ್ನು ಯಾರು ನಮ್ಮ ಶಂಕರಪ್ಪ ಹೇಳ್ತಾನೆ. ಅವನ ಹತ್ರ ಗರುಡಗಂಬ ಇದೆಯಂತ, ಅವನೇನ್ ಮಾಡ್ತಾ ಇದ್ದಾನೆ, ಗರುಡಗಂಬವನ್ನ ಕೊಟ್ ಬಿಡ್ತಾ ಇದ್ದಾನಂತೆ. ಅದನ್ನ ಬೇಕಾದ್ರೆ ನೀನು ತಗೋಬಹುದು ಅಂತಕ್ಕಂಥ ಒಂದು ಮಾತನ್ನ ಯಾರು ಈ ಶಂಕರಪ್ಪ ನಮ್ಮ ಲೇಖಕರಾದಂತಹ ಒಂದು ಗೊರೂರಿಗೆ ಹೇಳುವಂತಹ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಜೊತೆಗೆ ಆತ ಯಾವ ಉಪನ್ಯಾಸವನ್ನ ಮಾಡ್ತಾನೆ ಅದನ್ನ ನೀವು ನೆನ್ಪಿಟ್ಕೋಬೇಕು. ಯಾವುದು? ಸಾರಾಯಿ ಕುಡಿಯುವುದು ಪಾಪ. ಅಂದ್ರೆ ನೀವು ನೆನ್ಸ್ಕೋಬೇಕು ಮಕ್ಕಳ, ಸಾಮಾಜಿಕ ಚಟಗಳಲ್ಲಿ ಅಥವಾ ಸಾಮಾಜಿಕ ಪಿಡುಗುಗಳಲ್ಲಿ ಯಾವುದು ಈ ಮದ್ಯಪಾನವು ಕೂಡ ತುಂಬಾ ಕೆಟ್ಟದಾಗಿರ್ತಕ್ಕಂಥ. ಇದು ಕುಡಿಯೋದ್ರಿಂದ ಏನೆಲ್ಲ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಾರೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಹೇಗೆ ದೇಶವನ್ನ ಹಿಂದುಳಿತಕ್ಕಂತ ಒಂದು ಕೆಲಸವನ್ನ ಯಾವ್ದು ಈ ಒಂದು ಸಾರಾಯಿ ಮಾಡ್ತಾ ಹೋಗುತ್ತೆ. ಸಣ್ಣ ವಿಚಾರ ಆಗಿರ್ಬೋದು, ಬಟ್ ಈ ಟಾಪಿಕ್ ನ ನಾನು ಎತ್ಕೊಂಡೇನಾಗುತ್ತೆ, ಪಾಠವನ್ನ ಬಿಡ್ಬೇಕಾಗುತ್ತೆ. ಯಾಕಂದ್ರೆ ಅಷ್ಟೆಲ್ಲ ಅನಾನುಕೂಲಗಳು ಯಾವ್ದು ಈ ಒಂದು ಸಾರಾಯಿ ಕುಡಿಯೋದ್ರಿಂದ ಇದೆ ಅಂತಕ್ಕಂಥದ್ದು. ಸೊ ಅದರಿಂದ ಇದನ್ನ ಕುಡಿಬಾರ್ದು ಅಂತಕ್ಕಂಥದ್ದು ಒಂದು ಸಂದೇಶವು ಕೂಡ ಏನೋ ಜನರಿಗೆ ಸಾರುವಂತಹ ಒಂದು ಅಂಶ. ನಿಮ್ಗೊಂದು ಟಾಪಿಕ್ ಆಗಿ ಇಲ್ಲಿ ಏನು ಇದು ಕೊಡುವಂತಹ ಒಂದು ಸಾಧ್ಯತೆಗಳು ಕೂಡ ಏನೋ ಇರುತ್ತೆ. ಸೊ ಇಂತಹ ಒಂದು ವಿಚಾರದ ಬಗ್ಗೆ ಶಂಕರಪ್ಪನ ಗೆಳೆಯ ಏನ್ ಮಾಡ್ತಾ ಇದ್ದಾನೆ, ಉಪನ್ಯಾಸವನ್ನ ಕೊಡ್ತಾ ಇದ್ದಾನೆ. ಅವನಿಗೆ ಸದ್ಯಕ್ಕೆ ಏನ್ ಮಾಡ್ತಾ ಇದ್ದಾನೆ, ಗರುಡಗಂಬವನ್ನ ಕೊಟ್ಬಿಡ್ತಾ ಇದ್ದಾನೆ. ಸರಿ, ಅವನ ಹತ್ರ ಹೋಗಿ ನೀನು ಕೊಂಡ್ಕೋಬಹುದು ಅಂತಕ್ಕಂಥ ಮಾತನ್ನ ಯಾರು ಈ ನಮ್ಮ ಶಂಕರಪ್ಪ ಇಲ್ಲಿ ನೆನ್ಸ್ಕೊಳ್ತಕ್ಕಂಥ ಅಥವಾ ಹೇಳುವಂತಹ ಒಂದು ಕೆಲಸವನ್ನ ಆತ ಮಾಡ್ತಾ ಹೋಗ್ತಾನೆ. ಸರಿ, ಆಗ ಹೇಳಿದಾಗ ಈ ನಮ್ಮ ಲೇಖಕರಿಗೆ ಏನು ಅಷ್ಟೊಂದು ಆಸಕ್ತಿ ಇರ್ಲಿಲ್ಲ. ಯಾಕಂದ್ರೆ ಬೇರೆ ಯಾವ್ದೋ ಕೆಲಸ ಅಂತಾನೋ ಅಥವಾ ಬಹಳಷ್ಟು ವರ್ಷಗಳಿಂದ ಅದರಿಂದ ಏನೋ ಅವ್ರ ತಲೆಗೆ ಹಾಕೊಂಡಿಲ್ಲ. ಬಹಳ ನಿರುತ್ಸಾಹದಿಂದ, ಉತ್ಸಾಹ ನಿರುತ್ಸಾಹ ಎರಡೂ ಕೂಡ ಏನೋ ಆಪೋಸಿಟ್ ವರ್ಡ್ ನೆನ್ಪಿಟ್ಕೊಳ್ಳಿ ನೀವು. ಉತ್ಸಾಹ ನಿರುತ್ಸಾಹ ಎರಡೂ ಕೂಡ ಏನೋ ವಿರುದ್ಧವಾದಂತಹ ಒಂದು ಪದಗಳು. ಸರಿ, ಅವ್ರು ಹೇಳಿದಂತೆ ಏನೋ ಅಷ್ಟೊಂದು ಆಸಕ್ತಿ ತೋರಿಸ್ತೇನೆ ನಮ್ಮ ಗೊರೂರು ಏನ್ ಹೇಳಿದ್ರು ನಮ್ಮಲ್ಲೇ ಶಂಕರಪ್ಪನ್ಗೆ ಅಂತಂದ್ರೆ ಏನ್ ಹೇಳ್ತಾರೆ, ಆ ಗರುಡಗಂಬ ತಗೊಂಡು ನಾನೇನ್ ತಿರುಪೆಗೆ ಹೋಗ್ಬೇಕಾಗಿತ್ತ, ಹೋಗು ನನಗೆ ಬೇಡ ಅಂತಕ್ಕಂಥ ಮಾತನ್ನ. ತಿರುಪೆ ಅಂತಂದ್ರೆ ಯಾವ್ದು? ಭಿಕ್ಷೆ. ಅಂದ್ರೆ ಗೊತ್ತಿದೆ, ನಾನು ಈಗಾಗಲೇ ಹೇಳಿದ್ದೀನಿ ನಿಮ್ಗೆ. ಯಾವುದು ಕೆಲವು ಸಂದರ್ಭದಲ್ಲಿ ಧಾರ್ಮಿಕವಾಗಿರುವಂತಹ ವ್ಯಕ್ತಿಗಳು, ಧರ್ಮವನ್ನು ಪರಿಪಾಲನೆ ಮಾಡುವಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ, ಆ ಒಂದು ಗರುಡಗಂಬವನ್ನ ತಗೊಂಡೇನು ಮನೆಗಳಿಗೆ ಭಿಕ್ಷೆ ಹೋಗುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಸೊ ಅದರಿಂದ ನನಗೇನು ಆ ಗರುಡಗಂಬವನ್ನ ತಗೊಂಡು ಭಿಕ್ಷೆಗೆ ಹೋಗುವಂತಹ ಒಂದು ಅವಶ್ಯಕತೆ ಇದೆಯಾ, ನನಗೇನು ಬೇಕಾಗಿಲ್ಲ, ಗರುಡಗಂಬ ಹೋಗು ಅಂತ ಹೇಳಿ ಏನ್ ಮಾಡ್ತಾರೆ, ಸ್ವಲ್ಪ ಏನೋ ಬೇಸರದಿಂದ ಯಾರು ನಮ್ಮ ಲೇಖಕರು ಶಂಕರಪ್ಪನಿಗೆ ಆ ಒಂದು ಮಾತನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಸರಿ, ಈ ಒಂದು ಶಂಕರಪ್ಪನಿಗೆ ನೆನ್ಪಿತ್ತು ಯಾರೋ ಗೊರೂರು ಹೇಳಿದಂತಹ ಮಾತು, ಏನು ನಮ್ಮ ಆದಿ ಕರ್ನಾಟಕದವ್ರಿಗೆ ಆ ಒಂದು ಈ ಗರುಡಗಂಬದ ಅವಶ್ಯಕತೆ ಇದೆ ಅಂತಕ್ಕಂತ ಮಾತನ್ನ ಹೇಳಿದ್ರು. ಇಲ್ಲಿ ನೆನಪು ಮಾಡ್ತಾರೆ, ಅಲ್ಲ ಕಡೆಯ ನಿಮ್ಮ ಆದಿ ಕರ್ನಾಟಕದವ್ರಿಗೆ ಬೇಕು ಅಂತ ಏನು ನೀನು ಹೇಳ್ತಾ ಇದೆಯಲ್ಲ, ಅವ್ರಿಗೆ ಉಪಯೋಗ ಆಗುತ್ತೆ, ನೀನೇನ್ ಮಾಡೋ ಅದನ್ನ ತಗೋ. ಜೊತೆಗೇನೋ ಅದು ನಿಮ್ಗೆ ಕಡಿಮೆ ಬೆಲೆಗೆ ಸಿಗುತ್ತಂತೆ, ತುಂಬಾ ಜಾಸ್ತಿ ರೇಟು ಕೂಡ ಇಲ್ಲ. ಗೊತ್ತಿಲ್ಲ, ಕೆಲವು ಸಾರಿ ಸೆಕೆಂಡ್ ಹ್ಯಾಂಡ್ ತಗೊಳಕ್ ಹೋದಾಗ ನಮ್ಗೆ ಏನಾಗುತ್ತೆ, ಆ ಒಂದು ವಸ್ತು ಕಡಿಮೆ ಬೆಲೆಗೆ ಸಿಗ್ಬಹುದು. ಅದರಿಂದ ಇಲ್ಲಿ ಅದನ್ನ ಸಜೆಸ್ಟ್ ಮಾಡ್ತಾನೆ ಯಾರು, ಈ ಒಂದು ಶಂಕರಪ್ಪ. ನೋಡಪ್ಪ, ನೀನು ಹೋದ್ರೆ ನಿನ್ಗೆ ಕಡಿಮೆ ಬೆಲೆಗೂ ಕೂಡ ಏನೋ ಆ ಒಂದು ಗರುಡಗಂಬ ನಿನ್ಗೆ ಸಿಗುತ್ತೆ, ತಗೋ ಅಂತ ಹೇಳಿ ಏನು ಈ ಒಂದು ಶಂಕರಪ್ಪ ಗೊರೂರವ್ರಿಗೆ ಹೇಳುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅಷ್ಟೇ ಸಾಲದು ಅಂತೇಳಿ ಶಂಕರಪ್ಪ ಈ ಒಂದು ಗೊರೂರನ್ನ ಆ ಒಂದು ಬಿನ್ನಿ ಮಿಲ್ನ ಬಳಿಯಲ್ಲಿ ಇರ್ತಕ್ಕಂತಹ ಒಂದು ವ್ಯಕ್ತಿಯ ಸಾಧುವಿನ ಬಳಿಗೆ ಕರ್ಕೊಂಡೋಗಿ ಏನ್ ಮಾಡ್ತಾನೆ, ಬಲಾತ್ಕಾರವಾಗಿ ಅಂದ್ರೆ ತುಂಬಾ ಒತ್ತಾಯ ಮಾಡಿ ಏನ್ ಮಾಡ್ತಾನೆ, ಈ 2 ರೂಪಾಯಿ ಗರುಡಗಂಬವನ್ನ 10 ಆಣೆಗೆ ಕೊಡಿಸುವಂತಹ ಕೆಲಸವನ್ನ, ಅಂದ್ರೆ ಅದರ ಏನು ನಿಜವಾದಂತಹ ಒಂದು ಬೆಲೆ 2 ರೂಪಾಯಿ ಆಗಿತ್ತು. ಆ 2 ರೂಪಾಯಿಯಲ್ಲಿ ನಾವು ಅದನ್ನ 10 ಆಣೆ 10 ಪೈಸಾ ಅಂತ ಹೇಳಿ ಕರಿತೀವಲ್ಲ, ಅವತ್ತಿನ ಕಾಲಕ್ಕೆ ಬಹಳ ಕಡಿಮೆಯಾದಂತಹ ಒಂದು ಬೆಲೆ. ಗೊತ್ತಿದೆ ಏನು, ಆ ಒಂದು ರೂಪಾಯಿಯ ಮೌಲ್ಯ ಕಡಿಮೆ ಹೇಳಿದ್ರೆ, ಸುಮಾರು ಇದೊಂದು 40-50 ವರ್ಷಗಳ ಹಿಂದಿನ ಒಂದು ಲೇಖನ ಆದ್ರಿಂದ ನೀವು 30-40 ವರ್ಷಗಳ ಹಿಂದಕ್ಕೆ ಲೆಕ್ಕ ಹಾಕೋಬೇಕು. ಆಗ ಒಂದು ವ್ಯಾಲ್ಯೂ ಏನಿತ್ತು ರೂಪಾಯಿಯ ಒಂದು ಮೌಲ್ಯ. ಸರಿ, ಈ ಒಂದು 2 ರೂಪಾಯಿ ಬೆಲೆ ಬಾಳುವಂತಹ ಒಂದು ಗರುಡಗಂಬವನ್ನ 10 ಆಣೆಗೆ ಕೊಡಿಸುವಂತಹ ಒಂದು ಕೆಲಸವನ್ನು ಯಾರೋ ಈ ಶಂಕರಪ್ಪ ಮಾಡ್ತಾ ಹೋಗ್ತಾನೆ. ಒಂದ್ ರೀತಿಯಲ್ಲಿ ನಮ್ಗೆ ಸಂತೋಷ ಆಗುತ್ತೆ, ಯಾಕಂದ್ರೆ ಬೇಕಂದಂತಹ ವಸ್ತು ಕಡಿಮೆ ಬೆಲೆಗೆ ಸಿಕ್ಕಾಗ ತುಂಬಾ ಖುಷಿ ಸಹಜವಾಗಿ ಹಾಗೆ ಆಗುತ್ತೆ. ಇಲ್ಲಿ ನಮ್ಮ ಲೇಖಕಗೂ ಕೂಡ ಏನಾಗುತ್ತೆ, ಹಾಗೆ ಖುಷಿ ಆಗುತ್ತೆ. ಇದೇನಪ್ಪ 2 ರೂಪಾಯಿ ಬೆಲೆ ಹಿಡಿದು 10
ಆಣೆಗೆ ಸಿಕ್ತಲ್ಲ ಅಂತ ಹೇಳಿ ಕೂಡ ಅವರು ಕೂಡ ಸಂತೋಷವನ್ನ ಪಟ್ಕೋತಾರೆ. ಸರಿ, ಹಿಂದೆ ಅದನ್ನ ಅವ್ರು ಕೇಳಿದ್ರು, ಯಾರು ಈ ನಮ್ಮ ಗೊರೂರರು ಹಿಂದೆ ಒಂದೆರಡು ಸಾರಿ ಗರುಡಗಂಬ ಕೊಡ್ತೀವಿ ಅಂತ ಹೇಳಿದಾಗ ಅವ್ರು ಕೇಳಿದ್ರಂತೆ ಸುಮಾರು 1.5 ರೂಪಾಯಿ, ಅಂದ್ರೆ 2 ರೂಪಾಯಿಲಿ ಹೆಚ್ಚು ಕಡಿಮೆ 75% ಆಯ್ತು. ಅದು ಸುಮಾರು 1.5 ರೂಪಾಯಿ ಕೊಡ್ತೀನಿ ಅಂದಾಗ್ಲೂ ಕೂಡ ಯಾರು ಕೂಡ ಒಂದು ಗರುಡಗಂಬವನ್ನ ಕೊಟ್ಟಿರ್ಲಿಲ್ಲ ಅಂತ. ಈಗ ಅತಿ ಕಡಿಮೆ ಬೆಲೆಗೆ 10 ಆಣೆಗೆ ಏನ್ ಮಾಡಿದ್ರು, ಆ ಒಂದು ಗರುಡಗಂಬ ಲೇಖಕರಿಗೆ ಸಿಕ್ತು ಅಂತ ಹೇಳಿ. ಸರಿ, ಈ ರೀತಿ ಕಡಿಮೆ ಬೆಲೆಗೆ ಸಿಕ್ಕದಂತಹ ಒಂದು ಗರುಡಗಂಬವನ್ನ ತಗೊಂಡೋಗಿ ಆದಿ ಕರ್ನಾಟಕರಿಗೆ ಕೊಟ್ರೆ ಗೊತ್ತಿರಿ, ನಮ್ಮಿಂದ ಒಂದು ಸಣ್ಣ ಸಹಾಯ ಆಯ್ತು ಅಂತೇಳಿ ಆದಿ ಕರ್ನಾಟಕರು ಏನಾಗುತ್ತೆ, ಬಹಳ ತುಂಬಾನೇ ಸಂತೋಷ ಆಗುತ್ತೆ ಅಂತಕ್ಕಂಥ ಒಂದು ಭಾವನೆಯೂ ಕೂಡ ನಮ್ಮ ಗೊರೂರರ ಮನಸ್ಸಲ್ಲಿ ಬರುತ್ತೆ. ಯಾಕಂದ್ರೆ ಅವ್ರು ಕೇಳಿರುವಂತಹ ಒಂದು ಸಹಾಯವನ್ನ ನಾನು ಮಾಡ್ಕೊಡ್ತಾ ಇದ್ದೀನಿ ಅಂತೇಳಿ ತುಂಬಾನೇ ಅವರು ಖುಷಿ ಆಗ್ತಾರೆ, ಸಂತೋಷ ಪಡ್ತಾರೆ ಅಂತೇಳಿ ಅವ್ರನ್ನ ನೆನ್ಸ್ಕೊಂಡು ಇವ್ರಿಗೂ ಕೂಡ ಒಂದ್ ಸ್ವಲ್ಪ ಹೆಚ್ಚಿನ ಖುಷಿ ಯಾರಿಗೆ ನಮ್ಮ ಲೇಖಕರಿಗೂ ಕೂಡ ಆ ಒಂದು ಸಂದರ್ಭದಲ್ಲಿ ಆಗುತ್ತೆ. ಸರಿ, ಈಗ ಅವರು ಬೆಂಗಳೂರಿಂದ ಏನ್ ಮಾಡ್ಬೇಕು, ಆ ಒಂದು ಗೊರೂರಿಗೆ ಆ ಒಂದು ಗರುಡಗಂಬವನ್ನ ಸಾಗಿಸ್ಕೊಂಡು ಹೋಗ್ಬೇಕು. ಸುಮಾರು ನೀವು ನೋಡಿದಿರಲ್ಲ ಚಿತ್ರದಲ್ಲಿ ಹೇಗಿದೆ ಗರುಡಗಂಬ ಅಂತೇಳಿ, ಸುಮಾರು ಒಂದು ಮುಕ್ಕಾಲು ಅಥವಾ ಒಂದೂವರೆ ಮಾರು ಉದ್ದ ಇರುವಂತಹ ಒಂದು ಗರುಡಗಂಬವು ಕೂಡ ಹೌದು, ಸುಮಾರು ಒಂದು 4-5 ಅಡಿ ಹೆಚ್ಚು ಇರ್ಬೋದು. ಒಂದು 4 ಅಡಿ ಅಥವಾ ಒಂದು 3 ಅಡಿ ಅಂತಾನೆ ಭಾವಿಸ್ಕೊಳ್ಳಿ. ಒಂದು 3-4 ಅಡಿ ಉದ್ದ ಇರ್ತಕ್ಕಂಥ ಈ ಒಂದು ಗರುಡಗಂಬವನ್ನ ಏನ್ ಮಾಡ್ಬೇಕು, ಅವರು ಬೆಂಗಳೂರಿನಿಂದ ಅವರ ಗೊರೂರಿಗೆ ಸಾಗಿಸ್ಕೊಂಡು ಹೋಗುವಂತಹ ಒಂದು ಕೆಲಸವನ್ನ ಮಾಡ್ಬೇಕು. ಸರಿ, ಇವ್ರೇನ್ ಮಾಡ್ತಾರೆ, ಅವತ್ತಿನ ದಿನ ಏನ್ ನಿರ್ಧಾರ ಆಗಿತ್ತು ಅಂತಂದ್ರೆ ಸುಮಾರು 3 ಗಂಟೆ ಟ್ರೈನ್ಗೆ ಹೊರಡಬೇಕು ಅಂತೇಳಿ ನಿರ್ಧಾರ ಆಗಿತ್ತು. ಬೆಂಗಳೂರಿಗೆ ಬಂದಿದ್ದಾರೆ, ಬೆಂಗಳೂರಿಂದ ಹಾಸನಕ್ಕೆ ಟ್ರೈನ್ ಅಂತಾನೆ ನಾವು ಭಾವಿಸ್ಕೊಳ್ಳೋಣ. 3 ಗಂಟೆಗೆ ಟ್ರೈನ್ ಇದೆ ಬೆಂಗಳೂರಿಂದ, ಆ ಟ್ರೈನಲ್ಲಿ ಹೊರಟೆ ಊರನ್ನ ಅವರು ರೀಚ್ ಆಗ್ಬೇಕು. ಸರಿ, 3 ಗಂಟೆಗೆ ಟ್ರೈನ್ ಇದೆ. ಗರುಡಗಂಬವನ್ನ ಕೈಯಲ್ಲಿ ಹಿಡ್ಕೊಂಡು ಅವ್ರು ಏನ್ ಮಾಡ್ತಾರೆ, ಮಲ್ಲೇಶ್ವರ ಪರ್ಚೇಸ್ ಮಾಡಿರೋ ಜಾಗವನ್ನ ನೀವು ನೆನ್ಪಿಟ್ಕೊಳ್ಳಿ. ಮಲ್ಲೇಶ್ವರದಲ್ಲಿ ಏನ್ ಮಾಡಿದಾರೆ, ಗರುಡಗಂಬವನ್ನ ಸಾಧುವಿನ ಬಳಿಯಲ್ಲಿ ತಗೊಂಡಿದ್ದಾರೆ. ಸರಿ, ಅಲ್ಲಿಂದ ತಗೊಂಡು ಅವರು ಹೊರಡ್ತಾರೆ. ಮಾರ್ಗ ಮಧ್ಯದಲ್ಲಿ ಕೃಷ್ಣ ಬಜಾರ್ ಅಂತಕ್ಕಂತ ಒಂದು ಜಾಗ ಗೊತ್ತಿಲ್ಲ, ರೂಟ್ ಮ್ಯಾಪ್ ಅನ್ನ ಅವ್ರು ಹೇಳ್ತಾರೆ. ಯಾವ ಒಂದು ಮಾರ್ಗವಾಗಿ ನಮ್ಮ ಗೊರೂರ್ ಅವ್ರು ಬಂದ್ರು ಅದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಯಾವ ದಾರಿಯಲ್ಲಿ ಬಂದ್ರು ಆ ದಾರಿಯಲ್ಲಿ ಬರ್ಬೇಕಾದ್ರೆ ಕೃಷ್ಣ ಬಜಾರ್ ಅಂತಕ್ಕಂತ ಒಂದು ಜಾಗ ಅವ್ರಿಗೆ ಅಲ್ಲಿ ಸಿಗುತ್ತಂತೆ. ಸರಿ, ಅಲ್ಲಿ ಬಂದಾಗ ಅವರು ಆ ಒಂದು ಗರುಡಗಂಬವನ್ನ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇವ್ರಿಗೆ ಅನ್ಸುತ್ತೆ, ಎಲ್ರು ಕೂಡ ನನ್ನನ್ನೇ ನೋಡ್ತಾ ಇದಾರೆ ಅಂತಕ್ಕಂಥ ಒಂದು ಭಾವನೆ ಯಾರಿಗೆ, ಈ ನಮ್ಮ ಗೊರೂರ್ ಅವ್ರಿಗೆ ಉಂಟಾಗುತ್ತೆ. ಇದೀಗ ಯೋಚನೆ ಮಾಡ್ತೀವಿ, ಇದೇನಿದೆ, ಎಲ್ಲರೂ ಕೂಡ ನನ್ನನ್ನೇ ನೋಡ್ತಾ ಇದಾರಲ್ಲ, ಇನ್ನೇನು ಅಷ್ಟೊಂದು ಸುಂದರವಾಗಿದ್ದೇನೆ, ಎಲ್ಲರೂ ಕೂಡ ನನ್ನನ್ನ ತಿರುಗಿ ನೋಡೋದಕ್ಕೆ ಅಷ್ಟೊಂದು ಬ್ಯೂಟಿಫುಲ್ ಆಗಿದ್ದೀನ ನಾನು ಅಂತ ಹೇಳಿ ಅವ್ರಿಗೆ ಒಂದ್ ರೀತಿ ಆಶ್ಚರ್ಯ ಆಗುತ್ತಂತೆ. ಯಾಕೆ ಇಷ್ಟೊಂದು ಎಲ್ಲರೂ ಕೂಡ ನನ್ನನ್ನೇ ನೋಡ್ತಾ ಇದಾರಲ್ಲ ಅಂತ ಹೇಳಿ ಯಾರು ಗೊರೂರ್ ಅವರು ಒಂದ್ ರೀತಿ ಆಶ್ಚರ್ಯ ಆಗುತ್ತಾರೆ. ಯಾಕಂದ್ರೆ ಯಾವತ್ತೂ ಕೂಡ ಅವ್ರಿಗೆ ಅಂತ ಒಂದು ಅನುಭವ ಆಗಿರ್ಲಿಲ್ಲ. ಈಗ ಅನ್ಸುತ್ತೆ ಅವ್ರಿಗೇನು, ಜನ ಎಲ್ಲ ಅಕ್ಕಪಕ್ಕದಲ್ಲಿ ಓಡಾಡ್ತಾ ಇರ್ತಕ್ಕಂಥ ಜನ ಎಲ್ಲ ಕೂಡ ನನ್ನನ್ನೇ ನೋಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಭಾವನೆ ಏನಾಗುತ್ತೆ ಗೊರೂರ್ ಅವ್ರಿಗೆ ಬರುತ್ತೆ. ಸರಿ, ನಡ್ಕೊಂಡು ಹೋಗ್ತಾ ಇದ್ದಂತವ್ರು ಏನ್ ಮಾಡ್ತಾರೆ, ತಟ್ಟನೆ ಸಡನ್ ಆಗಿ ಫ್ಲಾಶ್ ಆಗುತ್ತೆ ಅವ್ರಿಗೆ, ಎಲ್ರು ಯಾಕೆ ನನ್ನನ್ನ ನೋಡ್ತಾ ಇದ್ದಾರೆ ಅಂತಂದ್ರೆ ಕೈಯಲ್ಲಿ ನಾನು ಈ ಗರುಡಗಂಬವನ್ನ ಹಿಡ್ಕೊಂಡಿದ್ದೀನಿ. ಅಂದ್ರೆ ಗರುಡಗಂಬವನ್ನ ನಾನು ಈಗಾಗಲೇ ಹೇಳಿದ್ದೀನಿ ನಿಮ್ಗೆ, ಗರುಡಗಂಬವನ್ನ ಬಳಸ್ತಕ್ಕಂಥವ್ರು ಯಾರು, ಸಾಮಾನ್ಯವಾಗಿ ದಾಸಯ್ಯಗಳು ಅಥವಾ ಈ ರೀತಿ ಧಾರ್ಮಿಕವಾಗಿ ತಿರುಪತಿಗೆ ಹೋಗುವಂತಹ ಒಂದು ವ್ಯಕ್ತಿಗಳು. ಸರಿ, ಇವ್ರ ಕೈಯಲ್ಲಿ ಗರುಡಗಂಬ ಇರೋದ್ರಿಂದ ಎಲ್ರು ಕೂಡ ಏನ್ ಅನ್ಕೋತಾ ಇದಾರೆ, ಇವನ್ನ ದಾಸಯ್ಯ ಅಂತಕ್ಕಂಥ ಒಂದು ಭಾವನೆಯಲ್ಲಿ ನೋಡ್ತಾ ಇದ್ದಾರೆ ಅಂತೇಳಿ ಯಾರಿಗೆ, ಈ ಲೇಖಕರಿಗೆ ಅನಿಸ್ತಾ ಹೋಗುತ್ತೆ. ಸೊ ಜನರು ಏನ್ ಅನ್ಕೊಂಡಿರ್ಬೋದು, ಇವ್ರು ಇಮ್ಯಾಜಿನ್ ಮಾಡ್ಕೋತಾರೆ. ಜನ ಯಾರು ಇವ್ರನ್ನ ಏನು ಕೂಡ ಅನ್ಕೊಂಡಿಲ್ಲ, ಬಟ್ ಇವ್ರ ಫೀಲಿಂಗ್ ಏನಪ್ಪಾ ಅಂದ್ರೆ ಆ ಒಂದು ಗರುಡಗಂಬವನ್ನ ಅವ್ರ ಕೈಯಲ್ಲಿ ಇಟ್ಕೊಂಡಿರೋದ್ರಿಂದ ಜನ ತನ್ನನ್ನ ದಾಸಯ್ಯ ಅಂತ ಹೇಳಿ ಭಾವಿಸ್ಕೊಂಡಿರ್ಬೋದು. ಸೊ ಜನ ಏನ್ ಅನ್ಕೊಂಡಿರ್ಬೋದು ಮನಸ್ಸಲ್ಲಿ, ಇವ್ರು ಹೇಳ್ತಾರೆ ಇವನಿಗೆ ಜೋಳಿಗೆ ಜಾಗಟೆ ಇಲ್ಲ, ಆದರೂ ಇವನು ದಾಸಯ್ಯನೇ, ಸಂದೇಹವಿಲ್ಲ ಎಂದು ಯೋಚಿಸಿದ್ದರು. ಜನ ಏನಂತ ಅನ್ಕೊಂಡಿದ್ರು ಅಂತಂದ್ರೆ, ಇವನ್ ಕೈಯಲ್ಲಿ ಜಾಗಟೆ ಹೇಳಿದ್ನಲ್ಲ ಉಂಡಿಗಿರ್ತಕ್ಕಂತ, ನಿಮ್ಗೆ ಗೊತ್ತಿರ್ಬೋದಲ್ವಾ, ದೇವಸ್ಥಾನಗಳೆಲ್ಲ ನೋಡಿದೀರಾ, ಈ ಒಂದು ಜಾಗಟೆಯನ್ನ ದೇವ್ರ ಮುಂದೆ ಹೊಡೆಯುವಂಥದ್ದು. ಈ ಒಂದು ಜಾಗಟೆ ಮತ್ತೆ ಒಂದು ಪಕ್ಕದಲ್ಲಿ ಒಂದು ಜೋಳಿಗೆ, ಇವೆರಡು ಮಾತ್ರ ಇಲ್ಲ. ಆದ್ರೆ ಕೈಯಲ್ಲಿ ಗರುಡಗಂಬ ಇದೆ. ಹೌದಾ, ಗರುಡಗಂಬವನ್ನ ಇಟ್ಕೊಂಡು ಜಾಗಟೆಯನ್ನ ಇಟ್ಕೊಂಡು ಶಂಖ ಮತ್ತೆ ನಾಮ ಇವೆಲ್ಲವನ್ನ ಹಾಕೊಂಡು ತಿರುಪಿಗೆ ಹೋಗುವಂಥದ್ದು ಸಹಜವಾದಂತಹ ಒಂದು ಸಂಗತಿ. ಆದ್ರೆ ಈ ಜೋಳಿಗೆ ಜಾಗಟೆ ಎರಡೂ ಕೂಡ ಈ ವ್ಯಕ್ತಿಯ ಬಳಿಯಲ್ಲಿ ಇಲ್ಲ. ಆದ್ರೆ ಗ್ಯಾರಂಟಿ ಇವನು ದಾಸಯ್ಯನೇ. ಯಾಕೆ ದಾಸಯ್ಯ ಅಂತಂದ್ರೆ ಇವನ್ ಕೈಯಲ್ಲಿ ಗರುಡಗಂಬ ಇದೆ ಅಂತ ಹೇಳಿ ಜನರು ಇವರನ್ನ ಕಲ್ಪನೆಯನ್ನ ಮಾಡ್ಕೊಂಡಿದ್ರು ಅಂತ
ಅಂತಕ್ಕಂಥ ಒಂದು ಮಾತನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇವರನ್ನ ದಾಸಯ್ಯ ಅನ್ಕೊಳ್ಳೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತ್ರಿ, ಏನು ವೆಲ್ ಸೆಟಲ್ ಆಗಿ ಒಂದು ಸೂಟು ಬೂಟ ಹಾಕೊಂಡು ಕೈಯಲ್ಲಿ ಗರಡಗಂಬವನ್ನ ಹಿಡ್ಕೊಂಡು ಹೋದ್ರೆ ಅವಾಗ್ಲೂ ಜನ ವಿಚಿತ್ರವಾಗಿ ನೋಡ್ತಾರೆ. ಇದೇನು ಸೂಟು ಬೂಟ ಹಾಕೊಂಡು ಇವನು ಗರಡಗಂಬವನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾನೆ, ಅವನಿಗೂ ಅದು ಇದಕ್ಕೂ ಏನ್ ಸಂಬಂಧ ಅಂತ ಹೇಳಿ. ಇಲ್ಲ, ಆ ಒಂದು ದಾಸಯ್ಯನ ರೀತಿಯ ಡ್ರೆಸ್ಸೇ ಹಾಕೊಂಡು ಆತ ಹಾಕೊಂಡ್ರೆ ಬಹುಶಃ ದಾಸಯ್ಯ ಇರ್ಬೋದೇನೋ ಅಂತ. ಆದ್ರೆ ಲೇಖಕರ ಹಾಕೊಂಡು ಬಂದಿರ್ತಕ್ಕಂಥ ಡ್ರೆಸ್ಗೂ ಹಾಗೇನೆ ಆ ಒಂದು ಗರಡಗಂಬ ಎರಡಕ್ಕೂ ಕೂಡ ಏನಾಗ್ತಾ ಇತ್ತು, ಕಾಕತಾಳೀಯವಾಗಿ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇತ್ತು. ಇವು ಡ್ರೆಸ್ ಕೂಡ ಏನೋ ಅವತ್ತಿನ ಕಾಲದ ಒಂದು ಉಡುಗೆ ತೊಡುಗೆಯನ್ನ ನೀವು ನೆನೆಸ್ಕೊಳ್ಳಿ. ಅವತ್ತಿನ ಕಾಲದವ್ರು ಏನ್ ಮಾಡ್ತಾ ಇದ್ರು, ಈ ಒಂದು ಕಚ್ಚೆಯನ್ನ ಹಾಕೊಂಡು ಜುಬ್ಬವನ್ನ, ಅದರಲ್ಲೂ ಕೂಡ ಸಾಹಿತಿಗಳಾದಂತವ್ರೆಲ್ಲರೂ ಕೂಡ ಏನೋ ಸಾಮಾನ್ಯವಾಗಿ ಕಚ್ಚೆ ಜುಬ್ಬ, ಹೌದಾ, ಒಂದ್ ಪಕ್ಕದಲ್ಲಿ ಒಂದು ಬ್ಯಾಗ್ ಅನ್ನ ಸಿಗಿಸ್ಕೊಂಡು ಆ ಒಂದು ಪೇಟವನ್ನ ಹಾಕೊಂಡು ಕೈಯಲ್ಲಿ ಊರ್ಗೋಲ್ನ, ಇವೆಲ್ಲವೂ ಕೂಡ ಏನು ಸಹಜವಾದಂತಹ ಒಂದು ಉಡುಗೆಗಳು ಅವತ್ತಿನ ಕಾಲದಲ್ಲಿ ಈ ಲೇಖಕರಾದವರು ತೊಡ್ತಾ ಇದ್ರು. ಸರಿ, ಇಲ್ಲೂ ಕೂಡ ಅಷ್ಟೇ ಅವತ್ತಿನ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ, ಈ ಒಂದು ಲೇಖಕರು ಕೂಡ ಹಾಕೊಂಡಿರ್ತಕ್ಕಂಥ ಒಂದು ಉಡುಗೆ ತೊಡುಗೆಯು ಕೂಡ ಏನಾಗಿದೆ, ಅದೇ ರೀತಿಯಲ್ಲಿ ಇದೆ. ಸರಿ, ಹೇಗಿದೆ ನೋಡಿ, ಅವ್ರು ಹೇಳ್ತಾ ಹೋಗ್ತಾರೆ ಹೇಗಿತ್ತು ನಮ್ಮ ಗೊರೂರವರು ಹಾಕಿದಂತಹ ಒಂದು ಉಡುಗೆ ಅಂತ ಹೇಳಿ. ಅದನ್ನ ಇಲ್ಲಿ ನೆನ್ಸ್ಕೊಳ್ತಕ್ಕಂತ ಒಂದು ಪ್ರಯತ್ನವನ್ನ ಅವರು ಮಾಡ್ತಾ ಹೋಗ್ತಾರೆ. ಹೇಗಿದೆ ಅವರ ಒಂದು ಉಡುಗೆ ಅಂತಂದ್ರೆ ನೋಡಿ, ಕೈಯಲ್ಲೇನೋ ಈ ಒಂದು ಜೋಳಿಗೆ ಏನಿಲ್ಲ, ಆದ್ರೆ ಮಾಸಿದ ಒಂದು ಬಿಳಿಯ ಖಾದಿ ದಟ್ಟಿ, ಮಿತಿಮೀರಿ ಬೆಳೆದ ದೇಹಕ್ಕೆ ಬಿಗಿಯಾಗಿ ಮೇಲಕ್ಕಾಗಿದ್ದ ಒಂದು ಅಂಗಿ. ಮಾಸಿದ ಒಂದು ಬಿಳಿಯ ಖಾದಿ ದಟ್ಟಿ, ದಟ್ಟಿ ಅಂತಂದ್ರೆ ದೋತ್ರ ಅಂತ ಹೇಳಿ ಕರೀತಾರೆ. ಪಂಚೆ ಅಂತ ನಾವು ಏನ್ ಹೇಳ್ತೀವೋ ಇಲ್ಲಿ ಕಚ್ಚೆಯ ಪಂಚೆ ಅಂತ ಹೇಳಿ ನಾವು ಭಾವಿಸ್ಕೋಬಹುದು. ಆ ಒಂದು ದೋತರ ಅಂತ ಹೇಳಿ ಕರೀತಾ ಹೋಗ್ತಾರೆ. ದಟ್ಟಿ ಅಂತ ಹೇಳಿ ಕೆಲವು ಪ್ರಾಂತ್ಯಗಳಲ್ಲಿ ಆಡುವಂತಹ ಒಂದು ಮಾತುಗಳು, ಹಳ್ಳಿಗಳಲ್ಲಿ ಬಳಸುವಂತಹ ಒಂದು, ಆಯಾ ಒಂದೊಂದು ಪ್ರದೇಶಕ್ಕೆ ಹೋದಾಗಲೂ ಕೂಡ ಏನಾಗುತ್ತೆ, ಅದು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಇಲ್ಲೂ ಕೂಡ ಅಷ್ಟೇ ಆ ಒಂದು ಖಾದಿ ಪಂಚೆಯನ್ನ ಅವರು ಧರಿಸ್ಕೊಂಡಿದ್ದಾರೆ ಅಂತ ಹೇಳಿ. ಜೊತೆಗೆ ಒಂದು ಮೇಲೆ ಒಂದು ಜುಬ್ಬ ಏನ್ ಹಾಕಿದ್ದಾರೆ ಶರ್ಟ್, ಅದು ಏನಾಗಿದೆ, ಸ್ವಲ್ಪ ಹೊಟ್ಟೆ ದಪ್ಪಕಿದ್ರೆ ಸ್ವಲ್ಪ ದಳುತಿ ದೇಹ ಇದ್ರಿಂದ ಸ್ವಲ್ಪ ಶಾರ್ಟ್ ಆಗ್ಬಿಟ್ಟಿದೆ, ತುಂಡಾಗ್ಬಿಟ್ಟಿದೆ. ಹೊಟ್ಟೆಯಿಂದ ಒಂಚೂರು ಮೇಲಕ್ಕೆ ಕೂತ್ಕೊಳ್ಳೋ ರೀತಿಯಲ್ಲಿ ಇವ್ರು ಹಾಕಿರ್ತಕ್ಕಂಥ ಒಂದು ಜುಬ್ಬ ಅಥವಾ ಮೇಲ್ಗಡೆ ಹಾಕಿರ್ತಕ್ಕಂಥ ಒಂದು ಶರ್ಟ್ ಇದೆ ಅಂತಕ್ಕಂಥ. ಅದ್ರ ಜೊತೆಗೆ ಏನ್ ಮಾಡಿದ್ದಾರೆ, ಒಂದು ಶಾಲನ್ನ ಹಾಕೊಂಡು, ಟವಲ್ ಹಾಕೋತಾರಲ್ಲ, ನೀವು ನೋಡಿದಿರಲ್ವಾ, ಹಳ್ಳಿಯವರೆಲ್ಲ ಸಾಮಾನ್ಯ ಟವಲ್ ಹಾಕೋತಾರೆ. ಇಲ್ಲೂ ಅಷ್ಟೇ ಇವರು ಟವಲ್ ರೀತಿ ಒಂದ್ ರೀತಿ ಶಾಲು, ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಒಂದು ಶಾಲನ್ನು ಕೂಡ ಏನ್ ಮಾಡಿದ್ದಾರೆ, ಅದನ್ನ ಅಂಗವಸ್ತ್ರ ಅಂತ ಹೇಳಿ ಕರೀತಾರೆ. ಆ ಶಾಲನ್ನು ಕೂಡ ಅವ್ರು ದೊಡ್ಡದಾಗಿ ಹಾಕೋತಾರೆ. ಬಹುಶಃ ನೀವು ಬೇಂದ್ರೆ ಅವರನ್ನ ಗಮನಿಸಿ ಅಥವಾ ಪೂತಿನ ಅವ್ರನ್ನೆಲ್ಲರನ್ನು ಕೂಡ ಏನು ಗಮನಿಸಿ, ಸ್ವಲ್ಪ ದೊಡ್ಡದಾಗಿರ್ತಕ್ಕಂತಹ ಒಂದು ಒಂದ್ ರೀತಿ ವೇಲ್ ರೀತಿಯಲ್ಲಿ ಉದ್ದವಾಗಿರ್ತಕ್ಕಂತಹ ಒಂದು ಟವಲ್ನ ರೀತಿಯ ಒಂದು ವಸ್ತುಗಳೇ, ಅವುಗಳನ್ನಾಗೇನೋ ಸಾಮಾನ್ಯವಾಗಿ ಹಾಕೋತಾ ಇದ್ರಂತೆ. ಇವರು ಕೂಡ ಏನೋ ಅವತ್ತಿನ ಸಂದರ್ಭದಲ್ಲಿ ಅದನ್ನೇ ಹಾಕೊಂಡಿದ್ದಾರೆ. ಜೊತೆಗೆ ಏನ್ ಮಾಡಿದ್ದಾರೆ, ಈ ಒಂದು ಅಂಗವಸ್ತ್ರದಲ್ಲಿ ಏನ್ ಮಾಡಿದ್ದಾರೆ, ಈ ಒಂದು ತುದಿಗೆ ಏನು, ಈ ಒಂದು ಕೊನೆಗೆ ಏನ್ ಮಾಡಿದ್ದಾರೆ, ಒಂದು ಸೌತೆಕಾಯಿ, ಒಂದೆರಡು ಸೌತೆಕಾಯಿನ ತಗೊಂಡಂತ ಒಂದು ಸೌತೆಕಾಯಿನ ಏನ್ ಮಾಡಿದ್ದಾರೆ, ಅಲ್ಲಿಗೆ ಗಂಟು ಕಟ್ಕೊಂಡಿದ್ದಾರೆ. ಸಹಜ ಇವೆಲ್ಲವೂ ಏನು ಸಾಮಾನ್ಯವಾದಂತಹ ಒಂದು ಸಂಗತಿ. ನಾವೇನೋ ಅಯ್ಯೋ ಹೀಗಿರುತ್ತಾ ಅಂತೇಳಿ ಗೊತ್ತಿರ್ಬೋದು. ಈ ಒಂದು ಸಾಮಾನ್ಯ ಹಳ್ಳಿಗಳಲ್ಲಿ ಅಂಗಡಿಗೆ ಅಥವಾ ಮಾರ್ಕೆಟ್ಗೆ ಏನಾದ್ರು ತರಕ್ ಹೋದಾಗ ಇವತ್ತಿಗೂ ಕೂಡ ಗಮನಿಸಿ, ಸಂತೆಗೆ ಹೋದಂತಹ ಕೆಲವು ವ್ಯಕ್ತಿಗಳು ಏನ್ ಮಾಡ್ತೀವಿ, ಅಂದ್ರೆ ಜಾಸ್ತಿ ಸಾಮಾನು ತಗೊಳ್ಳೋ ಅವಶ್ಯಕತೆ ಇಲ್ಲ, ಏನೋ ಒಂದು ಅನಿವಾರ್ಯವಾಗಿ ಯಾವ್ದೋ ಒಂದು ವಸ್ತುವನ್ನ ತಗೋಬೇಕು. ಸರಿ, ಅದಕ್ಕೊಂದ್ಸರಿ ಕವರ್ ಗಿವರ್ ಇಂಥದ್ದು ಯಾವ್ದು ಕೂಡ ಏನೋ ಅವತ್ತಿನ ಕಾಲದಲ್ಲಿ ಸಿಗ್ತಿರ್ಲಿಲ್ಲ. ಒಂದು ಅವ್ರ ಬ್ಯಾಗ್ ಅನ್ನ ತಗೊಂಡ್ ಹೋಗ್ಬೇಕಾದ್ರೆ, ಇಲ್ದೇ ಯಾವ್ದೊಂದು ಸಣ್ಣ ವಸ್ತು ಆದ್ರೆ ಅದನ್ನ ಏನ್ ಮಾಡ್ತಾರೆ, ಅವ್ರ ಏನ್ ಟವಲ್ ಹಾಕೊಂಡಿರ್ತಾರೆ, ಆ ಟವಲ್ ಅಲ್ಲೇ ಅದನ್ನ ತುದಿಯಲ್ಲಿ ಏನ್ ಮಾಡ್ತಾ ಇದ್ರು, ಗಂಟು ಕಟ್ಕೊಂಡು ಹಾಗೇನೆ ಮನೆಗಳಿಗೆ ತಗೊಂಡೋಗ್ರು. ಸೊ ಇವರು ಕೂಡ ಏನೋ ಸೌತೆಕಾಯಿ ತಗೊಂಡಿದ್ದಾರೆ. ಆ ಸೌತೆಕಾಯಿನ ಏನ್ ಮಾಡಿದಾರೆ, ಆ ಒಂದು ಅಂಗವಸ್ತ್ರದ ತುದಿಯಲ್ಲಿ ಗಂಟು ಕಟ್ಕೊಂಡು ಅದು ಕೂಡ ಏನಾಗ್ತಾರೆ, ಒಂದ್ ಕಡೆಯಲ್ಲಿ ನೇತಾಡ್ತಾ ಇದೆ. ಸರಿ, ಇದೆಲ್ಲವೂ ಕೂಡ ಏನ್ ಮಾಡ್ತಾರೆ, ತಗೊಂಡು ಹೋಗ್ತಾ ಇದೆ. ಸರಿ, ಅದ್ರ ಜೊತೆಗೆ ಇವರ ಒಂದು ಮುಖ ಚೆಹರೆ ಹೇಗಿದೆ, ಮುಖ ಹೇಗಿದೆ ಅಂತಂದ್ರೆ, ಇವರು ತಂದೆ ಏನು ಬೆಂಗಳೂರಿಗೆ ಬರ್ತಾರೆ ಅಂತಕ್ಕಂಥ ಒಂದು ವಿಚಾರ ಗೊತ್ತಿದ್ರಿಂದ, ಅಂದ್ರೆ ಬಹುಶಃ ನಾವ್ ಇಲ್ಲಿ ಏನ್ ಅನ್ಕೋಬೇಕು ಅಂದ್ರೆ, ನಮ್ಮ ಲೇಖಕರು ಆ ಒಂದು ಸಂದರ್ಭದಲ್ಲಿ ಯಾವ್ದೋ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ರು ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೋಬೇಕಾಯ್ತು. ಅಂದ್ರೆ ಗೊತ್ತಿದೆ, ಕೆಲವು ಸಾರಿ ಅವರು ಹುಟ್ಟಿದ ಬೆಳೆದಂತಹ ಒಂದು ಊರು ಬೇರೆ, ಜೊತೆಗೆ ಕೆಲವು ಸಾರಿ ಬೆಂಗಳೂರಲ್ಲಿ ಬಂದು ಅವರ ಒಂದು ಕೆಲಸ ಕಾರ್ಯಗಳ ನಿಮಿತ್ತ ಬಂದು ಬೆಂಗಳೂರಲ್ಲಿ ಉಳ್ಕೋತಾ ಇದ್ರು. ಜೊತೆಗೆ ಅವ್ರ ತಂದೆಯವರು ಕೂಡ ಏನು ಆ ಸಂದರ್ಭದಲ್ಲಿ ಲೇಖಕರು ಏನು ಉಳ್ಕೊಂಡಿದ್ದಂತಹ ಒಂದು ಸಂದರ್ಭದಲ್ಲಿ ಅವರ ತಂದೆಯವರು ಕೂಡ ಏನು ಬೆಂಗಳೂರಿಗೆ ಬರ್ತಾರೆ ಅಂತಕ್ಕಂಥ ಒಂದು ವಿಚಾರ, ಅಂದ್ರೆ ಬರ್ಬೋದು ನಾಳೆ ನಾಳಿದ್ರಲ್ಲಿ ತಂದೆಯವರು ಏನು ಬೆಂಗಳೂರಿಗೆ ಬರ್ಬೋದು ಅಂತಕ್ಕಂಥ ಒಂದು ಸಂಗತಿ ಗೊತ್ತಿದ್ರಿಂದ ಅವ್ರೇನ್ ಮಾಡಿದ್ರು, ಈ ಒಂದು ಗಡ್ಡವನ್ನ ಶೇವ್ ಮಾಡಿ, ಗೊತ್ತೆ ಕೆಲವರಿಗೆ ಹೀಗೆ ಇರುತ್ತೆ, ಹೀಗೆ ಅವರ ಒಂದು ಗಡ್ಡ ಎಲ್ಲವನ್ನು ಕೂಡ ಬಿಟ್ಕೊಂಡಿರ್ಬೇಕು ಅಂತಕ್ಕಂಥ ಒಂದು ನಂಬಿಕೆ ಇರುತ್ತಲ್ಲ. ಇವರು ಕೂಡ ಅಷ್ಟೇ ಏನೋ ಒಂದು ಗಡ್ಡವನ್ನು ಯಾವುದನ್ನು ಕೂಡ ಏನೋ ಶೇವ್ ಮಾಡಿಸಿರ್ಲಿಲ್ಲ ಅಂತೇಳಿ, ಮುಖ ಕ್ಷೌರ ಮಾಡಿಸದೆ ಬೆಳೆಸಿದ್ದ ಚೂಪಾದ ಅರದಂತಿದ್ದ ಕರಿಯ ಗಡ್ಡ.
ಕರಿಯ ಗಡ್ಡ ಅಂತ ಹೇಳಿ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಅಂದ್ರೆ ಹೇಗಿತ್ತು ಅಂದ್ರೆ ಸ್ವಲ್ಪ ಉದ್ದಕ್ಕೆ ಅರ ಅಂತಂದ್ರೆ ಈ ಒಂದು ಚಾಕು ಮತ್ತೆ ಮಚ್ಚುಗಳನ್ನ ತುಂಬಾ ಶಾರ್ಪ್ ಮಾಡೋದಕ್ಕೆ ಬಳಸ್ತಾರೆ, ಉದ್ದವಾಗಿರ್ತಕ್ಕಂತಹ ಒಂದು ಸಾಧನ, ಅದನ್ನ ಏನೋ ಅರ ಅಂತ ಹೇಳಿ ಕರಿತಾ ಹೋಗ್ತಾರೆ. ಸೊ ಗಡ್ಡನ್ನು ಕೂಡ ಉದ್ದಕ್ಕೆ ಬೆಳೆದು ತುಂಬಾ ಶಾರ್ಪ್ ಆಗಿ ಇತ್ತು ಅಂತ ಹೇಳಿ ಆ ಒಂದು ಕೂದಲಿನ ವಿಚಾರವನ್ನ ಇಲ್ಲಿ ಅವರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಹೀಗೆ ನನ್ನ ವೇಷಭೂಷಣ ಏನೋ ಅವತ್ತಿನ ಒಂದು ಸಂದರ್ಭದಲ್ಲಿ ಇತ್ತು. ಸೊ ಹೀಗೆ ಈ ರೀತಿ ಹೌದಾ ಏನೋ ಹಾಕೊಂಡಿರ್ತಕ್ಕಂತಹ ಒಂದು ಪಂಚೆ, ಹಾಗೆ ಮೇಲೆ ಹಾಕೊಂಡಿರ್ತಕ್ಕಂಥ ಒಂದು ಶರ್ಟ್, ಜೊತೆಗೆ ಒಂದು ಟವಲ್ ನ ರೀತಿಯ ಒಂದು ಅಂಗವಸ್ತ್ರ, ಅದ್ರ ತುದಿಯಲ್ಲಿ ಸೌತೆಕಾಯಿಯನ್ನ ಕಟ್ಕೊಂಡು, ಜೊತೆಗೆ ಮುಖದಲ್ಲಿ ಎಲ್ಲವೂ ಕೂಡ ಏನೋ ಉದ್ದವಾದಂತಹ ಒಂದು ಗಡ್ಡ, ಎಲ್ಲವನ್ನು ಕೈಯಲ್ಲಿ ಏನೋ ಗೆರಡುಗಂಬ. ಸೊ ಇವಿಷ್ಟುವನ್ನ ನೋಡಿದಂತಹ ಯಾವುದೇ ವ್ಯಕ್ತಿಗಾದ್ರೂ ಕೂಡ ಏನೋ ಖಂಡಿತ ಇವನು ದಾಸಯ್ಯನೇ ಅಂತಕ್ಕಂಥ ಒಂದು ಯೋಚನೆ ಏನು ಆ ಒಂದು ಮನಸ್ಸಿಗೆ ಆ ಸಂದರ್ಭದಲ್ಲಿ ಬಂದ್ಬಿಡ್ತಾ ಇತ್ತು. ಸರಿ, ಹೀಗೆ ಅವತ್ತು ಯಾವ್ದೋ ಕೃಷ್ಣ ಬಜಾರ್ನ ಮುಂದೆ ಹೋಗ್ಬೇಕಾದ್ರೂ ಕೂಡ ಏನ್ ಮಾಡಿದ್ರು, ಇವರನ್ನ ದಾಸಯ್ಯ ಅಂತ ಹೇಳಿ ಏನೋ ಜನ ಭಾವಿಸ್ಕೊಂಡಿದ್ರು ಅಂತ ಹೇಳಿ ಯಾರೋ ಲೇಖಕರು ಅದನ್ನ ಹಾಸ್ಯಮಯವಾಗಿ ಹೇಳ್ತಾ ಹೋಗ್ತಾರೆ. ಸೊ ಮುಂದಿನ ತರಗತಿಯಲ್ಲಿ ಏನಾಯ್ತು, ಈ ಒಂದು ಗರಡಗಮನ ಇಟ್ಕೊಂಡು ಹೊರಟಂತಹ ಒಂದು ಲೇಖಕರ ಮುಂದಿನ ಅನುಭವಗಳೇನು, ಅದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದಗಳು.